ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಗದಗ ಪರಮ ಪೂಜ್ಯರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಲ್ಕಿ ಪರಮ ಪೂಜ್ಯರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಜಗದ್ಗುರು ಗಂಗಾ ಮಾತಾಜಿಯವರು ಬಸವ ಧರ್ಮ ಪೀಠ ಕೂಡಲ ಪರಮ ಪೂಜ್ಯರಲ್ಲಿ ನಿಲ್ಲಿಸಿ ಎಲ್ಲ ಶರಣ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ನಮಗೆಲ್ಲ ಶರಣಾರ್ಥಿಗಳು. ಇವತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಇಲ್ಲಿ ಒಂದು ಮಾಧ್ಯಮ ಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂದ್ರೆ, ಇದೇ ದಿನಾಂಕ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ. ವಿವಿಧ ಸಮಾಜಗಳ ಸಾಮಾಜಿಕ ಕರ್ನಾಟಕ ಈ ಇಳಿಮುಖವಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಸರಿಸುಮಾರು 2 ಕೋಟಿಯಷ್ಟಾದರೂ ಲಿಂಗಾಯತರ ಜನಸಂಖ್ಯೆ ಇದೆ. ಆದರೆ ಸರ್ಕಾರದ ದಾಖಲೆಗಳಲ್ಲಿ ಕೇವಲ 72 ಲಕ್ಷ ಲಿಂಗಾಯತರ ಜನಸಂಖ್ಯೆಯನ್ನು ತೋರಿಸಲಾಗಿದೆ. ಲಿಂಗಾಯತರಲ್ಲಿರುವಂತಹ ವಿವಿಧ ಪಂಗಡಗಳನ್ನ ಲಿಂಗಾಯತದಿಂದ ಬೇರ್ಪಡಿಸುವಂತಹ ಒಂದು ಕೆಲಸ ನಡೆದಿದೆ. ಇದರಿಂದಾಗಿ ಲಿಂಗಾಯತ ಧರ್ಮೀಯರಿಗೆ ಧಕ್ಕೆ ಉಂಟಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅನೇಕ ಜನ ಸಂದಿಗ್ಧದಲ್ಲಿದ್ದಾರೆ. ನಾಳೆ ಗಣತಿದಾರರು ಮನೆ ಬಾಗಿಲಿಗೆ ಬಂದಾಗ ಧರ್ಮದ ಕಾಲಂನಲ್ಲಿ ಏನ್ ಬರೆಸಬೇಕು? ಸರ್ಕಾರ ಪ್ರಕಟಿಸಿರುವಂತಹ ಪಟ್ಟಿಯಲ್ಲಿ ಹಿಂದೂ, ಕ್ರೈಸ್ತ, ಇಸ್ಲಾಂ, ಜೈನ, ಬೌದ್ಧ, ಸಿಖ್, ನಾಸ್ತಿಕ ಗೊತ್ತಿಲ್ಲ ಇಂಥ ಕಾಲಂಗಳನ್ನು ಮಾಡಿದ್ದಾರೆ. ಕೊನೆಗೆ 11ನೇ ಕ್ರಮಾಂಕದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಕಾಲಂ ಇದೆ. ಅದರಲ್ಲಿ ನಮ್ಮ ಧರ್ಮ ಯಾವುದು ಅನ್ನೋದನ್ನ ಲಿಂಗಾಯತರು ಸ್ಪಷ್ಟವಾಗಿ ನಮೂದಿಸಬೇಕು, ಅದರಲ್ಲಿ ಬರೆದಿದ್ದಾರೆ ನಮೂದಿಸಬೇಕು ಅಂತ ಹೇಳಿ. ಹಾಗಾಗಿ ಧರ್ಮದ ಕಾಲಂ 11ನೇ ಕ್ರಮಾಂಕ ಇತರೆಯಲ್ಲಿ ಲಿಂಗಾಯತರು ಲಿಂಗಾಯತ ಅಂತಾನೆ ಬರೆಸಬೇಕು. ಇದು ಬಹಳ ಸ್ಪಷ್ಟವಾಗಿ. ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಬರೆಸಬೇಕು, ಲಿಂಗಾಯತ ವೀರಶೈವ ಬರೆಸಬೇಕು, ಅಥವಾ ಲಿಂಗಾಯತ ವೀರಶೈವ ಯಾವುದು ಬರೆಸೋದು ಬೇಡ, ಹಿಂದೂ ಅಂತ ಬರೆಸಬೇಕು. ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ. ಲಿಂಗಾಯತರ ನಿರ್ದಿಷ್ಟವಾಗಿರುವಂತಹ ಸಂಖ್ಯೆಯನ್ನ ತಿಳಿದುಕೊಳ್ಳಲಿಕ್ಕೆ ಅಡಚಣೆ ಆಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಪರಮ ಪೂಜ್ಯರು, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಗೌರವನೀಯ ಪೂಜ್ಯರು ಈ ಮೂಲಕ ನಾಡಿನ ಎಲ್ಲ ಲಿಂಗಾಯತ ಧರ್ಮೀಯರಿಗೆ ನಾವು ಒಂದು ಸಂದೇಶ ಏನು ಕೊಡ ಬಯಸ್ತಾ ಇದ್ದೀವಿ ಅಂದ್ರೆ, ಗಣತಿದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಧರ್ಮದ ಕಾಲಂನಲ್ಲಿ ನೀವು ಸ್ಪಷ್ಟವಾಗಿ ಲಿಂಗಾಯತ ಅಂತಾನೆ ಬರೆಸಬೇಕು. ಬೇರೆ ಯಾವ್ದು ಹೇಳಿದ್ರು ಕೂಡ ಬರೀಬಾರದು. ಅವ್ರಿಗೆ ಹೇಳಿ ನೀವು ಲಿಂಗಾಯತ ಅಂತ ಬರೆಸಬೇಕು. ಬರೆಸೋದನ್ನ ಅವ್ರು ಬರೆದುಕೊಂಡಿರೋದನ್ನ ನೀವು ಗುರುತಿಸ್ಬೇಕು. ಅಂದ್ರೆ ಅದನ್ನು ನೋಡ್ಬೇಕು, ಪ್ರತ್ಯಕ್ಷವಾಗಿ ನೋಡ್ಬೇಕು ಅವ್ರು ಬರೆದಿದ್ದಾರೋ ಇಲ್ಲೋ ಅಂತ ಹೇಳಿ. ಲಿಂಗಾಯತ ಅಂತ ಹೇಳಿ ಧರ್ಮದ ಕಾಲಂನಲ್ಲಿ ಬರೆದ ಮೇಲೆ ಮುಂದೆ ಜಾತಿ ಕಾಲಂ ಬರ್ತದೆ. ಲಿಂಗಾಯತದಲ್ಲಿ ಸುಮಾರು 100ಕ್ಕೂ ಅಧಿಕ ಒಳಪಂಗಡಗಳು ಇರೋದನ್ನ ನಾವೆಲ್ಲ ನೋಡ್ತೀವಿ. ಅಲ್ಲಿ ಅವರು ತಮ್ಮ ಜಾತಿ ಹೆಸರನ್ನು ಬರೆಸಬಹುದು. ಅವರು ಲಿಂಗಾಯತರಲ್ಲಿ ಪಂಚಮಸಾಲಿ ಇದ್ರೆ ಲಿಂಗಾಯತ ಪಂಚಮಸಾಲಿ ಬರೆಸಬಹುದು, ಬನಜಿಗರಿದ್ರೆ ಲಿಂಗಾಯತ ಬನಜಿಗ ಅಂತ ಬರೆಸಬಹುದು, ಗಾನಿಗರಿದ್ರೆ ಲಿಂಗಾಯತ ಗಾನಿಗ, ಅವೆಲ್ಲ ಕೋಡ್ ನಂಬರ್ ಇದೆ ಅದರಲ್ಲಿ. ಹಾಗಾಗಿ ಲಿಂಗಾಯತ ಗಾನಿಗ ಅಂತ ಬರೆಸಬಹುದು, ರೆಡ್ಡಿ ಇದ್ರೆ ಲಿಂಗಾಯತ ರೆಡ್ಡಿ ಅಂತ ಬರೆಸಬಹುದು. ಈಗಾಗಲೇ ಅನೇಕ ಇಂತಹ ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ, ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಒಳಪಂಗಡದವರು
ತಮ್ಮ ಎಲ್ಲ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾ ಘಟಕಗಳಲ್ಲಿ ರೆಡ್ಡಿ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸಬೇಕು, ಗಾಣಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾಣಿಗ ಅಂತ ಬರೆಸಬೇಕು, ಬಣಜಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬಣಜಿಗ ಅಂತಾನೆ ಬರೆಸಬೇಕು. ಆ ನಂತರ ಕುಡುವಕ್ಕಲಿಗ ಸಮಾಜ ಇದೆ, ಅವರು ಕೂಡ. ಹಾಗಾಗಿ ಯಾರು ಹಿಂದೆ ಹಾಕ್ಬಾರ್ದು. ನಾವು ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಬಣಜಿಗ, ಲಿಂಗಾಯತ ರೆಡ್ಡಿ ಈ ರೀತಿ ಬರೆಸುವುದರಿಂದ ನಮ್ಮ ಮೀಸಲಾತಿ ಸೌಲಭ್ಯಗಳು ಎಲ್ಲಿ ತಪ್ಪು ಹೋಗ್ತಾವೇನೋ ಅನ್ನುವಂಥ ಆತಂಕ ನಮ್ಮ ಸಮಾಜ ಬಾಂಧವರಿಗೆ ಬೇಡ. ಯಾಕಂದ್ರೆ ಪ್ರಚಾರ ಅಗತ್ಯ ಎನ್ನುವುದನ್ನ ಇವತ್ತು ನಮಗೆಲ್ಲರಿಗೂ ಗೊತ್ತಾಗಿದೆ. ಈಗಾಗಲೇ ಪೂಜ್ಯರು ಹೇಳಿದಂತೆ ಈಗ ನಾನು ಡೀಟೇಲ್ ಆಗಿ ಹೇಳುವುದಿಲ್ಲ. ಏನೆಂದ್ರೆ ಧರ್ಮಕಾಲಂ ಅಂದ್ರೆ ಇತರೆ ಅಂತ ಏನು ಬರ್ತದಲ್ಲ, ಹಾಗೆ ಆ ಇತರೆ ಎನ್ನುವಂತ ಕಾಲಂನಲ್ಲಿ ನಾವು ಸ್ಪಷ್ಟವಾಗಿ ಲಿಂಗಾಯತ ಅನ್ನುವುದನ್ನೇ ನಾವು ಬಳಸಬೇಕು. ಆಮೇಲೆ ಗುರು ಬಸವಣ್ಣನವರಿಗೆ, ಕುಲೋದ್ಧಾರಕ ಗುರು ಬಸವಣ್ಣನವರಿಗೆ, ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ, ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ, ಒಬ್ಬ ಲಿಂಗಾಯತ, ಒಬ್ಬ ಲಿಂಗಾಯತ.